ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಾರದ ಮೊದಲನೇ ದಿನ ಒಂದು ಬಿಸಿ ಬಿಸಿ ಟೊಮೆಟೊ ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಎಷ್ಟೊಂದು ವೆರೈಟಿ ಟೊಮೆಟೊ ಬೇಳೆ ಸಾರು ಮಾಡೇ ಮಾಡ್ತೀರಾ. ಆದರೆ ನಾನು ತೋರಿಸೋ ಅಂಥ ಈ ವೆರೈಟಿ ಕೂಡ ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಒಂದು ಸಾಂಬಾರ್ ಪೌಡರ್ ಹಾಕ್ತಾ ಇಲ್ಲ. ಫಟಾಫಟ್ ಅಂತ ಕುಕ್ಕರಲ್ಲಿ ತುಂಬ ಬೇಗ ಮಾಡ್ಕೊಳ್ಳೋ ಅಂಥ ಈ ಟೊಮೆಟೊ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಕುಕ್ಕರ್ ಒಳಗಡೆ ಅರ್ಧ ಕಪ್ಪು ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಹೆಸರುಬೇಳೆ, ಇವೆರಡನ್ನೂ 2 ರಿಂದ 3 ಸಲ ಚೆನ್ನಾಗಿ ತೊಳಿತೀನಿ. ತೊಗರಿಬೇಳೆ ಹೆಸರುಬೇಳೆ ಚೆನ್ನಾಗಿ ತೊಳೆದಿದ ನಂತರ ಒಂದು 5 ಫಾರಮ್ ಟೊಮೆಟೊನ ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಸಿಮೆಣಸಿನಕಾಯಿ 8 ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಉದ್ದುದ ಸ್ಲೈಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಕರಿಬೇವಿನ ಸೊಪ್ಪು 1 ಗರಿ, 2 ಕಪ್ಪು ನೀರು. ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಳ್ತೀನಿ. ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು. ಆವಾಗಲೇ ನಿಮಗೆ ಈ ಟೊಮೆಟೊ ಬೇಳೆ ಸಾರು ತುಂಬ ರುಚಿಯಾಗಿರುತ್ತೆ. ಪ್ರೆಷರ್ ಬಿಟ್ಟಿದೆ, ಈ ಥರ ಅಂತ ಇದ್ರೆ ನಮಗೆ ಗೊತ್ತಾಗ್ತಾ ಇದೆ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಸೌಟಲ್ಲೇ ಹೀಗೆ ಪ್ರೆಸ್ ಮಾಡಿಕೊಂಡು ಹೊಂದಿಸ್ಕೊಂಬಿಡೋಣ ಚೆನ್ನಾಗಿ. ಬೇಳೆ ಟೊಮೆಟೊ 2 ಚೆನ್ನಾಗಿ ಮಿಕ್ಸ್ ಆದ್ರೇ ಈ ಒಂದು ಬೇಳೆ ಟೊಮೆಟೊ ಸಾರಿಗೆ ತುಂಬ ರುಚಿ ಜಾಸ್ತಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಇವಾಗ ಹುಳಿ ಟೊಮೆಟೊ ಅಲ್ಲಿ ಏನೇ ಇದ್ರೂ ಒಂಚೂರು ಹುಳಿ ಬಿದ್ರೇ ರುಚಿ ಜಾಸ್ತಿ. ಇವಾಗ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ರಸ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ರುಚಿ ನೋಡಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಗಟ್ಟಿ ಇರೋದ್ರಿಂದ ಇನ್ನೊಂದು ಅರ್ಧ ಕಪ್ಪಷ್ಟು ಸಾರು ಹದದಲ್ಲಿ ಇದಕ್ಕೆ ನೀರು ಹಾಕೊಳ್ತೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೋಣ. ಇದು ಕುದಿಯೋಷ್ಟರಲ್ಲಿ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಇವೆರಡು ಸಿಡಿಯೋದಕ್ಕೆ ಶುರು ಆಗಲಿ. ಜೊತೆಯಲ್ಲೇ 1 ಚಿಟಕಿ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಒಂದು 8 ರಿಂದ 10 ಎಸಳು ಬೆಳ್ಳುಳ್ಳಿನ ಒಂಚೂರು ಜಜ್ಜಿಬಿಟ್ಟು ಹಾಕೊಳ್ಳಿ. ಆವಾಗ ಒಳ್ಳೆ ಘಮ ಬರುತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ 2 ಒಣಗಿದ ಮೆಣಸಿನಕಾಯಿ, 1 ಗರಿ ಕರಿಬೇವಿನ ಸೊಪ್ಪು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಕುದಿತಾ ಇರೋವಂಥ ಸಾರು ಒಳಗಡೆ ಈ ಒಗ್ಗರಣೆನ ಹಾಕೊಳ್ಳೋಣ. ಕುದಿತಾ ಇರೋವಂಥ ಈ ಸಾರು ಒಳಗಡೆ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1-2 ಟೇಬಲ್ ಸ್ಪೂನ್ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕ್ಕೊಂಡು 1-2 ಕುದಿಸ್ಕೊಳ್ಳೋಣ. ಆವಾಗ ಒಗ್ಗರಣೆ ಘಮ ಎಲ್ಲ ಅದರೊಳಗಡೆ ಚೆನ್ನಾಗಿ ಹಿಡಿಯುತ್ತೆ. 1-2 ಕುದಿಸ್ಕೊಂಡಿದ್ದೀನಿ. ನೋಡಿ, ಬಿಸಿ ಬಿಸಿ ಟೊಮೆಟೊ ಬೇಳೆ ಸಾರು ರೆಡಿ ಆಯಿತು. ಎಷ್ಟೊಂದು ವೆರೈಟಿ ಟೊಮೆಟೊ ಬೇಳೆ ಸಾರುಗಳನ್ನೆಲ್ಲ ನೀವು ಮಾಡ್ತೀರಿ. ಆದರೆ ಈ ಥರ ಟೊಮೆಟೊ ಬೇಳೆ ಸಾರು ಕೂಡ ಒಂದ್ಸಲ ಮಾಡಿ. ಯಾವುದೇ ಒಂದು ಸಾಂಬಾರು ಪೌಡರ್ ಉಪಯೋಗಿಸ್ದೆ ಫಟಾಫಟ್ ಅಂತ ಕುಕ್ಕರಲ್ಲಿ ಬೇಗ ಈ ಟೊಮೆಟೊ ಬೇಳೆ ಸಾರು ಮಾಡ್ಕೊಂಡ್ಬಿಡ್ಬೋದು. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂತಿದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಅನ್ನ ಒಂದೇ ಅಲ್ಲ, ಮುದ್ದೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನು ಇದು. ಮತ್ತೆ ತಡ ನಿಮ್ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.